ಅಗಲಿದ ಸ್ನೇಹಿತನ ನೆನಪಿನಾರ್ಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಕಾಂಗ್ರೆಸ್ ಮುಖಂಡ ಪುಟ್ಟ ಆಂಚನಪ್ಪ ಅವರ ಸಮಾಜ ಸೇವೆಗೆ ಮೆಚ್ಚುಗೆ. ಸಂಸದ ಸುಧಾಕರ್ಗೆ ಟಾಂಗ್ ಕೊಟ್ಟ ಸಚಿವ ಎಂಸಿ ಸುಧಾಕರ್. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಕ್ಷೇತ್ರದ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟ ಆಂಚನಪ್ಪ ಅವರ ಬಾಲ್ಯ ಸ್ನೇಹಿತ ಸಂತೋಷ್ ಬೆಳ್ಳೊಟ್ಟೆ ಇತ್ತೀಚೆಗೆ ಹೃದಯಾಘಾತದಿಂದ ನಿಧನ ಹೊಂದಿದ್ರು. ಸ್ನೇಹಿತನ ಅಗಲಿಕೆಗೆ ಕಾಂಗ್ರೆಸ್ ಮುಖಂಡ ಪುಟ್ಟ ಆಂಚನಪ್ಪಗೆ ಅತೀವ ನೋವಾಗಿತ್ತು. ಸಂತೋಷ್ ಬೆಳ್ಳೊಟ್ಟಿ ಅವರು ಸದಾ ಸಮಾಜ ಸೇವೆ, ಪರಿಸರ ಪ್ರೇಮಿಯಾಗಿದ್ರು. ಅವರ ಅಗಲಿಕೆಯ ನೆನಪಿಗಾಗಿ ಪುಟ್ಟ ಆಂಚನಪ್ಪ ಅವರು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 500ಕ್ಕೂ ಹೆಚ್ಚು ಅಂಕ ಗಳಿಸಿದ ಹಾಗೂ ಪೋಷಕರಿಗೆ ಸನ್ಮಾನ ಮಾಡಿ ಪ್ರಶಸ್ತಿ ಪತ್ರವನ್ನು ವಿತರಿಸಿದ್ರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೊಟ್ಟಿ ಗ್ರಾಮದ ಗುಟ್ಟಾಂಜನೇಯ ದೇವಾಲಯ ಆವರಣದಲ್ಲಿ ಸಂತೋಷ್ ಬೆಳ್ಳೊಟ್ಟಿ ಸ್ಮರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇದೇ ವೇಳೆ ಕಾಂಗ್ರೆಸ್ ಮುಖಂಡ ಪುಟ್ಟ ಆಂಚನಪ್ಪ ತಮ್ಮ ಬಾಲ್ಯ ಸ್ನೇಹಿತನನ್ನ ನೆನೆದು ಕಣ್ಣೀರಾಕಿದ್ರು. ಇದೇ ವೇಳೆ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಸಮಾಜ ಸೇವಕ ಬೆಳ್ಳೊಟ್ಟಿ ಸಂತೋಷ್ ಸೇವಾ ಕಾರ್ಯಗಳನ್ನು ನೆನೆದು ಸ್ಥಳೀಯ ಸಮಾಜ ಸೇವಕ ಪುಟ್ಟ ಆಂಚನಪ್ಪ ಸೇವೆಯನ್ನ ನೆನೆದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ನಿಸ್ವಾರ್ಥವಾದಂತಹ ಒಂದು ರೀತಿಯಲ್ಲಿ ಸಂತೋಷ ತನ್ನ ಬದುಕನ್ನ ಕಟ್ಕೊಂಡಿದ್ದ. ಆದ್ರೆ ನಾವ್ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟು ಬೇಗ ಭಗವಂತ ಅವರನ್ನ ಕರ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದು ನಾವು ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಅವನ ಅಗಲಿಕೆ ಅಥವಾ ಅವನ ಸಾವಿನ ಸುದ್ದಿ ಕೇಳಿ ನಮ್ಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು 2 ದಿವಸ ಮುಂಚೆ ನನಗೆ ಫೋನಲ್ಲಿ ಅವನು ಮಾತಾಡಿದ್ದ. ಆದ್ರೆ ಇವತ್ತು ನಮ್ಮೊಟ್ಟಿಗೆ ಇಲ್ಲ. ಇವತ್ತು ನಾವು ಬಹಳಷ್ಟು ನೋಡ್ತಾ ಇದ್ದೇವೆ. ಇವತ್ತು ಯಾವ ಕ್ಷಣದಲ್ಲಿ ಯಾರಿಗೆ ಏನಾಗತ್ತೆ ಅಂತಕ್ಕಂಥದ್ದು. ಮತ್ತೆ ನೀವೆಲ್ಲ ನೋಡಿದ್ರಿ, ವಿಮಾನ ಮೇಲಕ್ಕೆ ಎದ್ದು 35 ಸೆಕೆಂಡ್ಗೆ ಕೆಳಗೆ ಬಿದ್ದೋಯ್ತು. 234 ಜನ ವಿಮಾನದಲ್ಲಿ ಇದ್ದವರೆಲ್ಲ ಈ ಲೋಕ ತ್ಯಜಿಸ್ಬಿಟ್ರು. ಅದರಿಂದ ಇವತ್ತು ನಾವು ಊಹಿಸ್ಕೊಳ್ಳೋದಕ್ಕೆ ಮುಂಚಿತವಾಗಿಯೇ ನಾವು ಈ ಪ್ರಪಂಚವನ್ನ ಬಿಡ್ತಕ್ಕಂಥ ಸಂದರ್ಭಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜದಲ್ಲಿ ಇಷ್ಟು ಮಹೋನ್ನತವಾದಂತ ಕೆಲಸಗಳನ್ನ ಸಂತೋಷ್ ಅವರು ಮಾಡಿದ್ದಾರೆ. ಇವತ್ತು ಅವನ ನೆನಪಿನಲ್ಲಿ ಇವತ್ತು ಅವರ ಸ್ನೇಹಿತರು, ಪುಟ್ಟಾಂಜನಪ್ಪನವರು, ಅವರ ಮನೆಯವರು ಮತ್ತೆ ಎಲ್ಲ ಅವರ ಜೊತೆ ಹೊರನಾಡ ಇದ್ದಂತ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿ ಇವತ್ತು ಒಂದು ಉತ್ತಮವಾದಂತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾವು ಆಕ್ಚುಲಿ ಕಳೆದ 94ರಲ್ಲಿ ನಾವು SSLC ಪಾಸ್ ಮಾಡಿದ್ವಿ. SSLC ಪಾಸ್ ಮಾಡಿದಾಗ ನಾವೆಲ್ಲ ಅವತ್ತಿನ ದಿನದಲ್ಲಿ ನಾನಾಗಲಿ, ಸಂತೋಷ್ ಆಗಲಿ ಈ ರೀತಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಓದ್ತಾ ಬೆಳೀತಾ ಗ್ರಾಮೀಣ ಸೊಗಡಿದ್ದಂಥ ಎಲ್ಲ ವಿದ್ಯಾರ್ಥಿಗಳು. ಅವತ್ತಿನ ದಿನ ನಮಗೆ ಅವತ್ತು ಫಸ್ಟ್ ಕ್ಲಾಸ್ ಅಂದರೆ ತುಂಬ ದೊಡ್ಡ ವಿಚಾರ. ಅವತ್ತು ನಮಗೆ ನಾನು ಸಂತೋಷ್ ಎಲ್ಲ ಫಸ್ಟ್ ಕ್ಲಾಸ್ ಬಂದ್ವಿ. ನನ್ನ ತಮ್ಮನೂ ಸಹ ಅವತ್ತಿನ ದಿನಗಳಲ್ಲಿ ಆ ಶಾಲೆಗೆ ಇನ್ನೊಂದು ಶಾಲೆ ಬೆಂಗಳೂರಲ್ಲಿ ಓದ್ತಾಯಿದ್ರು. ಅವರು ಒಂದು ಫಸ್ಟ್ ಬಂದಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಕರೆದು ಸನ್ಮಾನ ಮಾಡಿದ್ರು. ಏನೋ ಆ ಶಾಲೆಗೆ ಟಾಪರ್ ಅಂತ ಅಂದ್ಬಿಟ್ಟು ನಮಗೆ ಅನ್ನಿಸ್ತು, ನಮ್ಮನ್ನು ಯಾರು ಗುರುಸ್ಲಿಲ್ವಲ್ಲ ಈ ಥರದ್ದೊಂದು. ಅವತ್ತಿಂದ ನಮಗೇನೋ ಒಂದು ಸಣ್ಣ ಒಂದು ಆಲೋಚನೆ. ಸೊ ನಾವು ಸಂತೋಷ ಎಲ್ಲನೂ ಸಹ ನಮಗೆ ಶಕ್ತಿ ಬಂದ ಮೇಲೆ ಈ ಶಿಡ್ಲಘಟ್ಟದಲ್ಲಿ ಒಂದು ರಾಜಕೀಯದ ಒಂದು ಬದುಕು ಕಟ್ಟೋದಕ್ಕೆ ಸಾಮಾಜಿಕ ಕಳಕಳಿಯಿಂದ ನಾವೇನೆಲ್ಲ ನಮ್ಮ ಗ್ರಾಮಗಳಿಗೆ ಮಾಡಬೇಕು, ನಾವೆಲ್ಲ ಬೆಳೆದಂಥವ್ರು ಹುಡ್ದಂಥವ್ರು ಇಲ್ಲಿ. ಸೊ ಆ ಬದ್ಧತೆ ಇಟ್ಕೊಂಡು ನಾವು ಕೆಲಸ ಪ್ರಾರಂಭ ಮಾಡಿದ ದಿನಗಳಲ್ಲಿ ಮೊದಲನೇದಾಗಿ ನಾವು ಇಲ್ಲಿನ ಮಕ್ಕಳಿಗೆ ಯಾರಿಗೂ ಆ ಥರದ್ದು ಒಂದು ಚಿಂತೆ ಬರಬಾರ್ದು, ಎಲ್ರಿಗೂ ಒಂದು ಪ್ರೋತ್ಸಾಹ ಸಿಗಬೇಕು. ಆ ಪ್ರೋತ್ಸಾಹದಿಂದ ಅವರೊಂದಷ್ಟು ಎಲ್ಲನೂ ಸಾಧ್ಯ ಅನ್ನೋ ಒಂದು ಧೈರ್ಯ ಬರಬೇಕು ಮಕ್ಕಳಲ್ಲಿ. ಆ ಧೈರ್ಯನ ನಾವು ತುಂಬಬೇಕು ಬೆನ್ನಿಗೆ ನಿಂತ್ಕೊಂಡು. ಆ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ SSLC PUC ಮಕ್ಕಳಿಗೆ ಪ್ರಾರಂಭ ಮಾಡಿ ಅದಿಷ್ಟು ದೂರ ಬಂದು ಈಗ ಎರಡೂ ಎಲ್ಲ ತಾಲೂಕಿನ ಸರ್ಕಾರಿ ಶಾಲೆ ಇರ್ಬೋದು, ಖಾಸಗಿ ಶಾಲೆ ಇರ್ಬೋದು, ಎಲ್ಲ ಶಾಲೆಯ ಮಕ್ಕಳನ್ನ ಟಾಪ್ 10, ಟಾಪ್ 5 ಈ ರೀತಿ ಒಂದಷ್ಟು ಮೆರಿಟ್ ಆಧಾರದ ಮೇಲೆ ಗಣನೆಗೆ ತಗೊಂಡು ಅವ್ರನ್ನ ಎಲ್ಲ ಕರೆದು ಇವತ್ತು ಸನ್ಮಾನ ಮಾಡೋಂಥದ್ದು.
ಮಾಡಿರೋಂಥದ್ದು ಈಗ ನಿಮ್ಮ ಕಣ್ಮುಂದೆ ಇದೆ. ಒಂದು ನೋವಿನ ವಿಚಾರ, ನಮಗೆ ಸಂತೋಷ್ ಬೆಳ್ಳೂಟಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ನೆನಪಿನಲ್ಲಿ ಕಾರ್ಯಕ್ರಮ ಮಾಡೋಂಥದ್ದು ನೋವು. ಆದರೆ ಅವನ ವಿಚಾರಗಳು, ಅವನಿಗೆ ಇದ್ದಂಥ ಬದ್ಧತೆ, ಅವನಿಗಿದ್ದಂಥ ಒಂದು ಪ್ರಕೃತಿ ಬಗ್ಗೆ ಕಮಿಟ್ಮೆಂಟು ಮತ್ತು ಮನುಕುಲದ ಬಗ್ಗೆ ಇದ್ದಂಥ ಒಂದು ಇಂಟ್ರೆಸ್ಟು ನಮಗೆಲ್ರಿಗೂ ಸಹ ಮಾದರಿ. ಅವನು ಜೋಬಿಗೆ ಕೈ ಹಾಕ್ಬಿಟ್ಟು ಎಷ್ಟಿದ್ರು ಅಷ್ಟು ಎತ್ಬಿಟ್ಟು ಕೊಟ್ಬಿಡ್ತಾ ಇದ್ದ. ನಮ್ಮ ಜೋಬಲ್ಲೂ ಬಿಡ್ತಾ ಇರಲಿಲ್ಲ. ಯಾರಾದರೂ ಬಡವರು, ತಿರ್ಗಾ ಕಷ್ಟದಲ್ಲಿದ್ದಂಥವ್ರು ಸಹಾಯ ಕೇಳ್ಕೊಂಡು ಬಂದರೆ ಅವನ ಜೋಬು ಖಾಲಿ ಮಾಡಿ ನಮ್ಮ ಜೋಬು ಖಾಲಿ ಮಾಡ್ತಾಯಿದ್ದ. ಆ ಥರದ ಗುಣ ನಮಗೆ, ಮತ್ತು ನಮಗೆ ಆ ಥರದ್ದು ಒಂದು ಶಕ್ತಿನೋ ಇಲ್ಲ ಚೈತನ್ಯನೋ ಸ್ನೇಹನೋ ಪ್ರೀತಿನೋ ಏನೂ ಹೇಳೋಕ್ಕಾಗಲ್ಲ. ನಮ್ಮ ಕಣ್ಣು ತೇವ ಆಗ್ತದೆ. ಅಷ್ಟರ ಮಟ್ಟಿಗೆ ನಮ್ಮ ಬಾಂಧವ್ಯ ಇತ್ತು. ನಮ್ಮನ್ನು ಬಿಟ್ಟೋದ. ಅವನ ನೆನಪಿನಲ್ಲಿ ನಾವು ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ. ಅವರ ಕುಟುಂಬ ಇನ್ನೂ ಸಹ ನಮ್ಮ ಜೊತೆ, ಗ್ರಾಮ ಪಂಚಾಯತಿ ಸಾರ್ವಜನಿಕರು, ಈಗ ಗ್ರಾಮದ ಬೆಳ್ಳೂಟಿ ಗ್ರಾಮದ ಜನ ಭಾಳ ವಿಶ್ವಾಸ ಇಟ್ಟು ಅವರ ಮೇಲೆ ಅವಿರೋಧವಾಗಿ ಅವ್ರನ್ನ ಆಯ್ಕೆ ಮಾಡಿ ಮತ್ತೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೇವೆ ಮಾಡೋಂಥದ್ದು. ಸೊ ಆ ಜನಕ್ಕೂ ಚಿರಋಣಿ ಅಂತ ತಿಳಿಸ್ತಾ ಮತ್ತೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಸಾಕಷ್ಟು ಸಹಕಾರ ಕೊಟ್ಟಂತಕ್ಕೂ ಧನ್ಯವಾದಗಳನ್ನ ತಿಳಿಸಿ, ನಾವು ತಾಲೂಕಿನ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ತಾಲೂಕಿಗೆ ಹೈಯೆಸ್ಟ್ ಸುಮಾರು 500 ವಿದ್ಯಾರ್ಥಿಗಳು ನಾವು ಇವತ್ತು ಸನ್ಮಾನ ಮಾಡಿರೋಂಥದ್ದು. ಇನ್ನು ಇದೇ ವೇಳೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಸಚಿವ ಎಂಸಿ ಸುಧಾಕರ್, ಪವಿತ್ರ ಗಂಗಾ ಸ್ನಾನ ಮಾಡಿಬಿಟ್ರೆ ಅವರು ಮಾಡಿರುವ ಪಾಪ ಹೋಗಲ್ಲ ಎಂದು ಸಂಸದ ಸುಧಾಕರ್ಗೆ ಟಾಂಗ್ ಕೊಟ್ರು. ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಿಗೆ ಎಲ್ಲರೂ ಕೋವಿಡ್ ಸುಧಾಕರ್ ಎಂತಾರೆ. ಕೋವಿಡ್ ಸಂದರ್ಭದಲ್ಲಿ ಯಾರ್ಯಾರಿಗೆ ಟ್ಯಾಕ್ಸ್ ಹಾಕಿದ್ರೂ ಎಲ್ಲ ಕಣ್ಮುಂದೆ ಇದೆ. ಅಧಿಕಾರಿಗಳನ್ನ ಮುಂದೆ ಇಟ್ಟುಕೊಂಡು ಮಾಡಿರುವ ಕರ್ಮಕಾಂಡಗಳು ಇನ್ನೂ ಜೀವಂತವಾಗಿವೆ. ಈಗ ಅವರು ಪವಿತ್ರ ಗಂಗಾ ಸ್ನಾನ ಮಾಡಿದ್ದೇನೆ ಅನ್ನೋ ಭಾವನೆಯಲ್ಲಿದ್ದಾರೆ ಎಂದು ಸಂಸದ ಸುಧಾಕರ್ ವಿರುದ್ಧ ಕಿಡಿಕಾರಿದ್ರು. ಈಗ ಚಿಕ್ಕಬಳ್ಳಾಪುರದ ಲೋಕಸಭಾ ಸದಸ್ಯರಿಗೆ ಏನು ಇನ್ನೊಂದು ಹೆಸರು ಇರೋದು? ಎಲ್ಲರೂ ಜನವಾಡಿಕೆ ಏನಾಗಿದೆ, ಯಾರಾದರೂ ಸುಧಾಕರ್ ಅಂದರೆ ಕೋವಿಡ್ ಸುಧಾಕರ್. ಕೋವಿಡ್ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನು ಟ್ಯಾಕ್ಸ್ ಹಾಕಿದ್ರು, ಏನೇನು ಮಾಡಿದ್ರು ಅಂತಕ್ಕಂಥದ್ದು ಎಲ್ಲ ವರದಿಗಳಲ್ಲಿ ಎಲ್ಲ ಅಧಿಕಾರಿಗಳನ್ನು ಮುಂದೆ ಇಟ್ಕೊಂಡು ಅವರು ಮಾಡಿರತಕ್ಕಂಥ ಕರ್ಮಕಾಂಡಗಳು ಇನ್ನೂ ಹಾಗೆ ಜೀವಂತವಾಗಿದ್ದಾರೆ. 23 ಜನ ಮುಗ್ಧರು ಇವತ್ತು ಇವರ ಬೇಜವಾಬ್ದಾರಿ ಆಡಳಿತಕ್ಕೆ ಪ್ರಾಣ ಕೊಟ್ಟರಲ್ಲ. ಇವತ್ತು ಏನೇನಾಯಿತು ಆ ಸಂದರ್ಭದಲ್ಲಿ ಅಂತಕ್ಕಂಥದ್ರ ಬಗ್ಗೆ ನೀವು ಎಲ್ಲ ನೋಡಿದ್ದೀವಿ. ಇದರಿಂದ ಹೆಚ್ಚು ಈಗ ಪಾಪ ಅವರು ಅವರೇನೋ ಗಂಗಾ ಸ್ನಾನ ಮಾಡಿಬಿಟ್ಟಿದ್ದೀವಿ, ಏನೋ ಪವಿತ್ರವಾದಂಥ ಒಂದು ಇದರಲ್ಲಿ ಏನೋ ಸ್ನಾನ ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥ ಭಾವನೆಯಲ್ಲಿದ್ದಾರೆ. ಆದರೆ ಅವರು ಮಾಡಿರ್ತಕ್ಕಂಥದ್ದು, ಅವರ ನಡವಳಿಕೆ, ಅವರ ಭ್ರಷ್ಟಾಚಾರ ಏನಿದೆ ಅದೆಲ್ಲ ಇವತ್ತು ಜೀವಂತವಾಗಿದೆ. ಅವರು ಇದನ್ನು ಮುಚ್ಚುವಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿ ನೈತಿಕತೆ ಕೂಡ ಇಲ್ಲ. ನಮ್ಮ ಕಡೆ, ನಮ್ಮ ಸರ್ಕಾರದ ಕಡೆ ಅವ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಮಂತ್ರಿ ಅಂದರೆ ಅವರ ಪ್ರತಿಬಿಂಬ ಅಂದ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಅವರಾಗೆ ಇರ್ತಾರಂತ. ನನ್ನ ಆಕಾರನೇ ಬೇರೆ ಇರ್ತದೆ, ನನ್ನ ಮುಖಚೇಹರೆನೇ ಬೇರೆ ಇರ್ತದೆ. ನಾನು ಅವರ ಮುಖಚೇಹರೆಯಲ್ಲಿ ನಾನು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನನಗೆ ದೇವರು ಕೊಟ್ಟಿರ್ತಕ್ಕಂಥ ಮುಖಚೇಹರೆ, ನನ್ನ ದೇಹ ನನ್ನದೇ ಇದೆ, ನನ್ನ ಆಲೋಚನೆ, ನನ್ನ ಒಂದು ಸಿದ್ಧಾಂತ, ನನ್ನ ತತ್ವ ಸಿದ್ಧಾಂತಗಳು ಬೇರೆ ಇದೆ, ನನ್ನ ಸಾಮಾಜಿಕವಾಗಿ ನನ್ನ ಬದ್ಧತೆ ಬೇರೆ ಇದೆ. ಬಹುಶಃ ಎಲ್ಲರೂ ಅವರಾಗೆ ಇರ್ತಾರೆ ಅಂತಕ್ಕಂಥ ಭಾವನೆಯಲ್ಲಿ ಬಹುಶಃ ಏನೋ ಹೇಳಿರ್ಬೋದು ಅಂತ ನನ್ನ ಭಾವನೆ. ಇನ್ನು ಕಾರ್ಯಕ್ರಮದಲ್ಲಿ ಸಚಿವ ಎಂಸಿ ಸುಧಾಕರ್, ಕಾಂಗ್ರೆಸ್ ಮುಖಂಡ ಪುಟ್ಟ ಆಂಚುನಪ್ಪ, ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಸೇರಿ ಹಲವು ಮಂದಿ ಭಾಗಿಯಾಗಿದ್ದು, ಅಗಲಿದ ಸಂತೋಷ್ ಅವರ ಸಮಾಜ ಸೇವೆಯನ್ನ ಸ್ಮರಿಸಿದ್ರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.